ವಿ ಗಣೇಶ್ ಅವರೇ, ನಿಮ್ಮದೇ ಫಸ್ಟ್ ರಿಯಾಕ್ಷನ್ ತಗೊಳ್ತೀನಿ. ಏನು ಹೇಳ್ತೀರಾ ಸದ್ಯದ ನಂಬರ್ಸ್ ನೋಡಿ? ಮೊದಲನೇದಾಗಿ ಬಿಹಾರದ ಜನತೆಗೆ ಒಂದು ಉತ್ತಮವಾದಂಥ ರೀತಿಯನ್ನು ವ್ಯಕ್ತಪಡಿಸಿದ್ದಕ್ಕೆ ಅವರಿಗೆ ಮತದಾರರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಓಕೆ. ಎರಡನೇದಾಗಿ ಚುನಾವಣೆ ಅಂತಂದರೆ ಒಂದು ರೀತಿ ಹೋರಾಟ, ಮತ್ತು ನಾವು ಕೊಟ್ಟಂಥ ಆಶ್ವಾಸನೆ, ಮಾಡಬೇಕಾದಂಥ ಜವಾಬ್ದಾರಿ ಮತ್ತು ಅಭಿವೃದ್ಧಿ ಇವುಗಳೆಲ್ಲವನ್ನೂ ಕೂಡ ನೀವು ಹೇಳಿದ ಆರಂಭದಲ್ಲೇ ಕಳಂಕರಹಿತ ದಾಖಲೆಯನ್ನು ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹಾಗೂ ಅದಕ್ಕೆ ಪೂರಕವಾಗಿ ಸ್ಪಂದಿಸಿದಂಥ ಎಲ್ಲ ನಮ್ಮ ರಾಜಕೀಯ ಪಕ್ಷದ ನೇತಾರರಿಗೆ, ಅದರಲ್ಲೂ ವಿಶೇಷವಾಗಿ ಅಮಿತ್ ಶಾ ಅವರಿಗೆ, ನರೇಂದ್ರ ಮೋದಿಯವರಿಗೆ, ಈವನ್ ನಿತೀಶ್ ಕುಮಾರ್ ಅವರಿಗೆ, ಆ ಪಕ್ಷದ ಕಾರ್ಯಕರ್ತರಿಗೆ ನಾನು ಬಹಳ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ. ಯಾತಕ್ಕೆ ಅಂತಂದರೆ ಇವತ್ತು ದೇಶಕ್ಕೆ ಬೇಕಾದದ್ದು ಒಂದು ಸಮರ್ಥ ನಾಯಕತ್ವ, ಸುಭದ್ರದ ಆಡಳಿತ ಮತ್ತು ವಿಶ್ವಾಸಾರ್ಹತೆ ಉಳ್ಳತಕ್ಕಂಥ ವ್ಯಕ್ತಿತ್ವ ಉಳ್ಳತಕ್ಕಂಥ ವ್ಯಕ್ತಿ. ಬಹುಶಃ ಬಿಹಾರದ ಜನತೆ ಏನೆಲ್ಲ ಅಂದರೂ ಕೂಡ ಅಲ್ಲಿ ಕೆಲಸ ಇಲ್ಲ, ಏನೆಲ್ಲ ಅವ್ರ ಮೇಲೆ ನೆಗೆಟಿವ್ ಆಸ್ಪೆಕ್ಟ್ಸ್ ಆಗಿ ಬಿಹಾರ ಮುಳುಗೋಗಿದೆ ಅನ್ನತಕ್ಕಂಥ ಸಂಗತಿ ಎಲ್ಲವೂ ಕೂಡ ತಿಳಿಸಿದರೂ ಕೂಡ ಇಲ್ಲ. ನಾವು ಉತ್ತಮವಾದ ರೀತಿಯಲ್ಲಿ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಸ್ನೇಹದೊಂದಿಗೆ ನಾವು ಉತ್ತಮವಾಗಿದ್ದೇವೆ, ಉತ್ತಮ ಆಡಳಿತದೊಂದಿಗೆ ಒತ್ತಿದ್ದೇವೆ ಅನ್ನತಕ್ಕಂಥ ಒಂದು ನಂಬಿಕೆ, ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಇವತ್ತಿನ ದಿವಸದಲ್ಲಿ ಭಾರತಕ್ಕೆ ಭಾಳ ಅವಶ್ಯಕತೆ ಇತ್ತು. ಯಾತಕ್ಕೆ ಅಂದರೆ ಇವತ್ತು ಭಾರತ ಇಡೀ ವಿಶ್ವ ಗಮನಿಸ್ತಿರತಕ್ಕಂಥ ಸಂದರ್ಭದಲ್ಲಿ ಮೊದಲನೇದಾಗಿ ದೇಶದ ನಾಯಕತ್ವ ಜೊತೆಯಲ್ಲಿ ಇರತಕ್ಕಂಥ ಮಿತ್ರ ಪಕ್ಷಗಳ ಒಂದು ವಿಶ್ವಾಸ ಮತ್ತು ಸಹಕಾರ, ಇವೆಲ್ಲದರ ನಡುವೆ ದೇಶಕ್ಕೆ ಬೇಕಾದಂಥ ನೀತಿ ಹಾಗೂ ವಿದೇಶದೊಂದಿಗೆ ಸ್ಪರ್ಧಾತ್ಮಕವಾಗಿ ಚತುರತೆಯಿಂದ ಒಂದು ರೀತಿಯಲ್ಲಿ ಹೋಗತಕ್ಕಂಥ ಚಾಕಚಕ್ಯತೆ, ಇವೆಲ್ಲವನ್ನೂ ಕೂಡ ಬಿಹಾರದ ಮತದಾನ ಅದು ವ್ಯಕ್ತಪಡಿಸಿದೆ. ಅದಕ್ಕಾಗಿ ನಾನು ಬಿಹಾರದ ಜನತೆಗೆ ಬಹಳ ಅಭಿನಂದನೆಯನ್ನು ಸಲ್ಲಿಸ್ತಾ, ಈ ಒಂದು ಮತದಾನದ ಫಲಿತಾಂಶ ದೇಶದ ಸುಭದ್ರತೆಗೆ, ದೇಶದ ನಾಯಕತ್ವಕ್ಕೆ, ದೇಶದ ಸಾರ್ವಜನಿಕರಿಗೆ ಮತ್ತೊಮ್ಮೆ ದೇಶದ ಆಡಳಿತದ ಮೇಲೆ ಬಹಳ ವಿಶ್ವಾಸ ಮೂಡತಕ್ಕಂಥ ಒಂದು ಚುನಾವಣೆಯಾಗಿದೆ. ನಾನು ಸ್ವಾಗತ ಮಾಡ್ತೇನೆ. ಬಿಹಾರದಲ್ಲಿ ಅಧೋಗತಿಯತ್ತ ಮಹಾಗಠಬಂಧನ್ ಸಾಗ್ತಾ ಇದೆ. ಅರ್ಧ ಶತಕಕ್ಕಿಂತಲೂ MGB ಕಡಿಮೆ ಸ್ಕೋರ್ ಮಾಡಿದೆ. ಆಶ್ಚರ್ಯ, ಶಾಕಿಂಗ್ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಟ್ಲೀಸ್ಟ್ ಡಬಲ್ ಡಿಜಿಟ್ ಮುಟ್ಟತ್ತ. 37 ಸ್ಥಾನಕ್ಕೆ ಆಮೆಗತಿಯಲ್ಲಿ ಸಾಗ್ತಾ ಇದೆ RJD. ಬಿಹಾರದ ಟೈಗರ್ ಅಂತ ಅಂದುಕೊಂಡಿದ್ದಂತಹ ತೇಜಸ್ವಿ ಅವರಿಗೆ ಮುಖಭಂಗ. ಅಧೋಗತಿಯತ್ತ ಮಹಾಗಠಬಂಧನ್. ಬಿಹಾರದ ಫಲಿತಾಂಶ 2 ಅಂಕಿಯನ್ನು ಮುಟ್ಟಿಲ್ಲ ಕಾಂಗ್ರೆಸ್. 37 ಸ್ಥಾನಕ್ಕೆ ಆಮೆಗತಿಯಲ್ಲಿ ಸಾಗ್ತಾ ಇದೆ RJD. ಸರ್, ನಾನು ನಿಮಗೆ ಕೇಳ್ತೇನೆ, ಬಿಜೆಪಿ ಮತ್ತು ಈಗ ಸದ್ಯಕ್ಕೆ JDU ನಡುವೆ ನಾವೇನು ನಂಬರ್ಸ್ ನೋಡ್ತಾ ಇದ್ವಿ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ತಾ ಇದೆ ಅನ್ನುವಂಥದ್ದು. ಯಾಕೆ ಬಿಜೆಪಿಗೆ ಇಂಡಿಪೆಂಡೆಂಟ್ ಆಗಿ ಹೋಗೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ವ ಈಗ ಬರ್ತಾ ಇರೋ ನಂಬರ್ಸಲ್ಲಿ ನೋಡಿದಾಗ? ಯಾಕೆ ವೈ ವಾಸ್ ಇಟ್ ನೀಡೆಡ್ JDU ಜೊತೆಗೇನಂತ? ನೋಡಿ, ನಿತೀಶ್ ಅವರು ಸತತ 20 ವರ್ಷಗಳಿಂದ ಒಂದು ಕಳಂಕರಹಿತವಾದಂಥ ಆಡಳಿತವನ್ನು ಕೊಟ್ಟಿದ್ದಾರೆ. ಅವರು ವೈಯಕ್ತಿಕವಾಗಿ ಪಕ್ಷ ಬದಲಾವಣೆ ಅದು ಒಂದು ಬಗ್ಗಕ್ಕಿಡೋಣ. ಎರಡನೇದಾಗಿ ಅವರು ತಗೊಂಡಂಥ ಜನತೆಯ ಪರವಾದ ತೀರ್ಮಾನಗಳು ಜನತೆಯ ಮನ ಮುಟ್ಟಿದೆ. ಆಡಳಿತ ಮನ ಮುಟ್ಟಿದೆ. ಇಲ್ಲಾಂದರೆ ನೋಡಿ, ಒಂದು 5 ವರ್ಷ ಆದ ಮೇಲೆ ಆ್ಯಂಟಿ ಇನ್ಕಂಬೆನ್ಸಿ ವ್ಯಕ್ತಿಗೂ ಇರುತ್ತೆ, ವ್ಯವಸ್ಥೆಗೂ ಇರುತ್ತೆ, ರಾಜಕೀಯ ಪಕ್ಷಗಳಿಗೂ ಇರುತ್ತೆ. ಇದರ ಮಧ್ಯೆ ಅವರು ಒಂದು ರೀತಿಯಲ್ಲಿ ಸುಸ್ಥಿರತೆಯನ್ನು ಕಾಪಾಡಿಕೊಂಡಿದ್ದಾರಲ್ಲ, ಇದನ್ನೆಲ್ಲ ಒಪ್ಪಲೇಬೇಕು. ಅದಕ್ಕೆ ಕಾರಣಗಳು ಏನಾದರೂ ಇರ್ಬೋದು, ಒಪ್ಪಲೇಬೇಕು. ಎರಡನೇದಾಗಿ ನೀವು ಸಿಂಗಲ್ ಲಾರ್ಜೆಸ್ಟ್ ಪಕ್ಷ ಅಥವಾ ಮೈತ್ರಿ ಪಕ್ಷದಲ್ಲಿ, ಈಗ ನಿನ್ನ ಸ್ನೇಹದಲ್ಲಿ ನೀನು ಶ್ರೀಮಂತ, ನಾನು ಬಡವ ಅಂತ ಬಂದಾಗ ಸ್ನೇಹಕ್ಕೆ ಬೆಲೆ ಇರಲ್ಲ. ನಾವು ಮಿತ್ರ ಪಕ್ಷ, ಮೈತ್ರಿ ಪಕ್ಷ, ಅದಕ್ಕೆ ಬಹಳ ಕೊಡಬೇಕಾದಂಥ ಗೌರವವನ್ನು ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ಹೋಗಿ
ನೀವು ಉದ್ದ ಇದ್ದರೆ ನಾನು ಕುಳ್ಳ ಇರ್ತೀನಿ, ಅದಕ್ಕೆ ನಿಮ್ಮನ್ನ ನಾನು ಕುಳ್ಳ ಅಂತ ಕರೆಯೋದು. ನಾವಿಬ್ಬರು ಸಮವಾಗಿದ್ರೆ ಅಳತೆ ಮಾಡಲಿಕ್ಕಾಗಲ್ಲ. ನಮಗೆ ಮಿತ್ರ ಪಕ್ಷ ಮತ್ತು ಮೈತ್ರಿ ಪಕ್ಷದ ಧರ್ಮ ನೀತಿ, ಸೊ ಮೈತ್ರಿ ಧರ್ಮನ ಚಾಚು ತಪ್ಪದಂಗೆ ಪರಿಪಾಲಿಸ್ತಾ ಇದ್ದೀವಿ. ಅದು ಒಂದು ಉದಾಹರಣೆ ಅಲ್ವಾ? ನೀವೇ ನೋಡಿ, ಕಳೆದ ಬಾರಿ ನಾವು ನಿಜ ಜಾಸ್ತಿ ಬಂದಿತ್ತು, ಅವ್ರು ಕಡಿಮೆ ಬಂದಿತ್ತು. ಆವತ್ತೂ ಕೂಡ ಆ ಮಿತ್ರ ಪಕ್ಷದ ಮೈತ್ರಿ ಪಕ್ಷದ ಒಂದು ಧರ್ಮದ ಅನುಸಾರವಾಗಿ ನಡ್ಕೊಂಡು ಹೋಗಿದಂಥ ಪರಿಣಾಮವಾಗಿ ಇವತ್ತು ನಮ್ಮ ಒಂದು ಶಕ್ತಿ ಕುಂದಿಲ್ಲ. ಅವರು ಶಕ್ತಿ ಲೋಕಲ್ಲಾಗಿ ಅವರು ವೃದ್ಧಿ ಮಾಡ್ಕೊಂಡಿದ್ದಾರೆ. ನಾವು ಯಾವತ್ತು ಬಿಹಾರದಲ್ಲಿ ನಾವು ಮೈತ್ರಿ ಪಕ್ಷ ಆಡಳಿತ ನಡೆಸಬೇಕು. ಹಾಗಾಗಿ ನಮ್ಮ ಶಕ್ತಿ ವೃದ್ಧಿ ಆಗಬೇಕು, ನಮ್ಮ ಶಕ್ತಿಯೊಂದಿಗೆ ಅವರ ಶಕ್ತಿಯೂ ಹೆಚ್ಚಾಗಬೇಕು. ಹಾಗೂ ಆ ನೀತಿಯಲ್ಲಿದ್ದೇ ಹೊರತು ಮುಳುಗೋನ್ ಕೈಗೆ ಕೈ ಕೊಟ್ಟವನ ಕೈ ಮುಳುಗಿಸ್ತಾ ಅನ್ನೋ ನೀತಿ ಎಲ್ಲ ನಮ್ಮದು. ನಮ್ಮ ನೀತಿ ಆ ಕೈ ಹಿಡ್ಕೊಂಡು ಹೋಗತಕ್ಕಂಥದ್ದು, ಪರಸ್ಪರ ನಂಬಿಕೆ ಉಳಿಸ್ಕೊಂಡು ಹೋಗೋದು, ಪರಸ್ಪರ ಮೈತ್ರಿ ಧರ್ಮ, ಮಿತ್ರ ಧರ್ಮ, ರಾಜಕೀಯ ಧರ್ಮ, ಈ ನೀತಿಗಳನ್ನು ಬಹಳ ಸ್ಪಷ್ಟವಾಗಿ ಪಾಲಿಸಿದರ ಪರಿಣಾಮವಾಗಿ ಮತ್ತೊಮ್ಮೆ ಸತತ 20 ವರ್ಷಗಳ ತರುವಾಯವೂ ಕೂಡ ಆಂಟಿ ಇನ್ಕಂಬೆನ್ಸಿ ಇಲ್ಲ ಇದ್ದರೂ ಸಹ ಜನ ಬಹಳ ನಂಬಿಕೆ ಇಟ್ಟಿದ್ದಾರೆ, ವಿಶ್ವಾಸ ಇಟ್ಟಿದ್ದಾರೆ. ಇಲ್ಲ, ಇವ್ರನ್ನು ಹಿಂದೆ ಹೋದರೆ ನಮ್ಮ ಭವಿಷ್ಯಕ್ಕೆ ಧಕ್ಕೆ ಆಗುವುದಿಲ್ಲ, ನಮ್ಮ ಭವಿಷ್ಯ, ರಾಜ್ಯದ ಭವಿಷ್ಯವೂ ಕೂಡ ಉಜ್ವಲ ಆಗುತ್ತೆ ಅನ್ನತಕ್ಕಂಥ ನೀತಿಯನ್ನ ಅನುಸರಿಸಿದ ಪರಿಣಾಮ ಬಿಹಾರದ ಚುನಾವಣೆಯ ಫಲಿತಾಂಶ.